ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ. ಅಮ್ಮ 3 ದಿನ ಆಗಿತ್ತು ಬ್ಯಾಂಗ್ಳೂರಿಗೆ ಬಂದು, ಇವತ್ತು ಹೊರಡಬೇಕು ಅಂತ ಹೇಳಿದ್ರು. 10:15ಗೆ ಮೇಲ್ಕೋಟೆ ಬಸ್ ಇದೆ, ಡೈರೆಕ್ಟ್ ಬಸ್ಸು. ನಾನು ಅದಕ್ಕೆ ಹೊರಡ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನೆನ್ನೆ ಎಲ್ಲ ನಾನ್ ವೆಜ್ ಮಾಡಿದ್ದಿದ್ದರಿಂದ ಇವತ್ತು ಲೈಟಾಗಿ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಾಗ ಉಪ್ಪಿಟ್ಟನ್ನೇ ಮಾಡೋಣ ಅನ್ನೋದು ತಲೆಗೆ ಬಂತು. ಸೊ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತಿದ್ದೀನಿ. ಸೊ ಮೊದಲು ಬಂದು ಬಾಣಲಿ ಇಡಬೇಕು. ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ಎಣ್ಣೆನ ಹಾಕ್ತಿದ್ದೀನಿ. ಜೊತೆಗೆ ಯಾಕೆ ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು ಅಂದರೆ, ಎಣ್ಣೆ ಹಾಕಿದಾಗ ಸ್ವಲ್ಪ ಬೇಗನೆ ಕಾಯುತ್ತೆ ಅದು. ಅದಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ನಂತರ ಹಸಿರು ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಬಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸಣ್ಣದಾಗೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಕೂಡ ಹಾಕ್ತಿದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ರವೆ ಆಗಲಿ ಅಥವಾ ಅವಲಕ್ಕಿನಾಗಲಿ ಸ್ವಲ್ಪ ಲಿಮಿಟಾಗೆ ಬಳಸಬೇಕು. ಜೊತೆಗೆ ಅಂತರ ಅಂದರೆ ಶುಗರ್ ಪೇಷಂಟ್ ಇರ್ಬೋದು ಅಥವಾ ಥೈರಾಯ್ಡ್ ಈ ಥರ ಹೆಲ್ತ್ ಪ್ರಾಬ್ಲಮ್ ಇರೋರು ಏನು ಅಂತ ಅಂದರೆ ಅನ್ನದ ಬದಲು ಅವಲಕ್ಕಿನ ಬಳಸ್ಬೋದು. ಅದು ಕೂಡ ಲಿಮಿಟಾಗೆ ಬಳಸಬೇಕಾಗತ್ತೆ. ರವೆನೂ ಅಷ್ಟೇ, ಅನ್ನದ ಬದಲು ರವೆ ಬಳಸ್ಬೋದು, ಆದರೆ ಅದು ಕೂಡ ಲಿಮಿಟೇ. ಎರಡೂ ಕೂಡ ಅವಲಕ್ಕಿ ಮತ್ತು ರವೆನ ಆದಷ್ಟು ಲಿಮಿಟಾಗೇ ಬಳಸಬೇಕು. ಸೊ ಈ ಥರ ಏನು ಶುಗರ್ ಇರೋರು ತಿನ್ನಬಾರ್ದು, ಅನ್ನ ತಿನ್ನಬಾರ್ದು ಅಥವಾ ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಅಂತ ಏನಾದರೂ ಒಂದು ಕಟ್ಟುನಿಟ್ಟು ಇದ್ದೇ ಇರತ್ತೆ, ಪಥ್ಯ ಇದ್ದೇ ಇರತ್ತೆ. ಬಟ್ ನೀವೇನು ರವೆ ಮತ್ತು ಅವಲಕ್ಕಿ ಇದೆ ಅದನ್ನು ಅನ್ನದ ಬದಲಾಗಿ ಇದನ್ನು ಸ್ವಲ್ಪ ಬಳಸಬಹುದು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನೀರನ್ನು ಹಾಕ್ತಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಟೊಮೆಟೊ ಮತ್ತು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಳ್ಬಹುದು. ಇದಕ್ಕೆ ಸ್ವಲ್ಪ ಅಂದರೆ ಒಂದು 1/4 ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಬೇಕಾಗತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಇದಕ್ಕೆ ನೋಡಿ ಉಪ್ಪನ್ನು ಹಾಕಬೇಕು. ಒಂಚೂರು ಹೆಚ್ಚಾದ್ರೂ ಉಪ್ಪಿಟ್ಟು ತಿನ್ನೋದಕ್ಕಾಗೋದಿಲ್ಲ. ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಯಾಕಂತಂದರೆ ಮೊದಲು ಉಪ್ಪು ಅಥವಾ ಸಪ್ಪೆನಾ ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಹುರಿದಿರೋ ರವೆನ ಈಗ ಹಾಕ್ತಿದ್ದೀನಿ. ಸೊ ಅದನ್ನು ರವೆ ಹಾಕ್ತಿದ್ದಂಗೆ ಸೌಟಲ್ಲಿ ಈ ಥರ ಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಸಣ್ಣ ರವೆ ಉಪಯೋಗಿಸ್ಕೊಂಡು ನೀವು ಉಪ್ಪಿಟ್ಟು ಮಾಡ್ತಿದ್ದೀರಾ ಅಂದರೆ ಅದು ರವೆ ಹಾಕ್ತಿದ್ದಂಗೆ ಅದನ್ನು ಚೆನ್ನಾಗಿ ಸ್ಟರ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಬನ್ಸಿ ರವೆ ಏನು ಗಂಟಾಗೋದಿಲ್ಲ. ಅದನ್ನು ಹಾಕಿಬಿಟ್ಟು ಒಂದ್ಸರಿ ಸೌಟಲ್ಲಿ ಸ್ಟರ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ 2 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು. ಅದು ಅಲ್ಲೇ ಅಳ್ಕೊಳ್ಳುತ್ತೆ. ನೀವೇ ನೋಡ್ತಿದ್ದೀರಲ್ಲ ಉಪ್ಪಿಟ್ಟು ಹೇಗೆ ರೆಡಿಯಾಗಿದೆ ಅಂತ. ಈಗ ಸಾಫ್ಟಾಗಿದೆ. ಉಪ್ಪಿಟ್ಟು ಅಂದರೆ ಕೆಲವ್ರಿಗೆ ಇಷ್ಟನೇ ಆಗಲ್ಲ, ಮೂಗು ಮುರಿತಾರೆ, ಅಯ್ಯೋ ಉಪ್ಪಿಟ್ಟ ಅನ್ನೋ ಥರ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಮಾಡ್ಕೊಂಡು ತಿಂದು ನೋಡಿ. ಉಪ್ಪಿಟ್ಟು ನಿಮಗೆ ಇಷ್ಟ ಆಗೇ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.